ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಮಾ ಯಾಕವ ಹಿಂಗ್ ಹೇಳ್ತಿದ್ದೀರಿ? ಗುಡಿಗೆ ತಾನೇ ನಾನು ಹೋಗಿ ಬಂದಿದ್ದು, ಅದಕ್ಕೆ ಹಿಂಗ್ ಹೇಳ್ತಿದ್ದೀರಿ? ನೀನ್ ನಮ್ಮನ್ನ ಭಯ ಪಡಿಸ್ಬೇಕು ಅಂತ ತಾನೇ ಹಿಂಗೆಲ್ಲ ಮಾಡ್ತಿರೋದು. ಅಯ್ಯೋ ಇನ್ಯಾಕೆ ನೀನು ಕೇಳ್ದೆ ಎಲ್ಲೂ ಹೋಗ್ಬೇಡ. ಕೇಳ್ದೆ ಹೋಗಿದ್ದೀನಿ ಅಂತ ಹಿಂಗ ಆಯ್ತು, ತೆಪ್ಪಾಗದೆ ಆಯ್ತಾ? ಹಾಂ ಸರಿ ನೋಡಿ. ಹಬ್ಬ ಬಂದಾಯ್ತಲ್ಲ ಮತ್ತೆ ಯಾಕೆ ಹೇಳ್ತಿದ್ಯಾ? ಕೊಕ್ಕೋ ಹಿಂಗೆಂತ ಗಟ್ಟಿ ಹುಡುಗಿ, ನೀನ್ ಹಿಂಗೆ ಅದ್ಕೊಂಡ್ ಕುತ್ಕೊಂಡ್ರೆ. ಸುಮ್ನಿರಿ ಬಾವ, ನಿಮಗ್ ಗೊತ್ತಿಲ್ಲ. ಅವ್ವ ಫೋನ್ ಮಾಡ್ದಾಗ್ಲೂ ಸಿಗ್ಲಿಲ್ಲ, ಆಮೇಲೆ ನೋಡಿದ್ರೆ ಈ ಸುದ್ದಿ. ಯೋನ್ ಸುದ್ದಿ? ಯೋನು ಇಲ್ಲ ಪುಟ್ಟಕ್ಕ, ನೀನಿಗೆ ಬಂದಿಯಲ್ಲ ನಮಗೆಲ್ಲ ಸ್ಯಾನೆ ಖುಷಿ ಆಯ್ತು. ಪುಟ್ಟಕ್ಕ, ನೀನು ಕಾಣ್ತಾ ಇಲ್ಲ ಅನ್ನೋ ವಿಷಯ ಕೇಳಿ ನಮಗೆ ಇಷ್ಟು ಗಾಬರಿ ಆಗಿರ್ಬೇಕಾದ್ರೆ ಇನ್ನು ನಿನ್ನ ಮಕ್ಳಿಗೆ ಹಾಕಿಲ್ವಾ? ಪುಟ್ಟಕ್ಕ, ದೇವ್ರ ಗುಡಿಗೆ ನೀನು ಅರ್ಕೆ ತೀರ್ಸೋಕೆ ಹೋದಳು, ಹೇಳ್ಬಿಟ್ಟು ಹೋಗಕ್ಕಿಲ್ವೇ? ನಿನ್ಗೇನು ಹೆಚ್ಚು ಕಡಿಮೆ ಆಗೋಯ್ತು ಅಂತ? ಆ ವಿಚಾರ ಹೋಗ್ಲಿ ಬಿಡು, ಗಾಳಿ ಸುದ್ದಿ ಗಾಳಿನಾಗೆ ಹೊಟ್ಟೋಗ್ಲಿ. ಗಾಳಿ ಬಂದಾಗ ತೂರ್ಕೊಳ್ಳೋಂಥ ಜನಗಳೇ ಹಿಂಗೆ ಗಾಳಿ ಸುದ್ದಿ ಹಬ್ಸೋದು. ಆದರೆ ಒಂದಂತೂ ದಿಟ, ಪುಟ್ಟಕ್ಕನ ಮೇಲೆ ನೀವಿಟ್ಟಿರೋ ಅಭಿಮಾನ ಮತ್ತು ಪುಟ್ಟಕ್ಕನ ಒಳ್ಳೆತನದ ಮುಂದೆ ಯಾರೇ ಕೆಟ್ಟದ್ದು ಮಾಡಕ್ಕೆ ಬಂದರೂ ಮುಟ್ಟಕ್ಕೆ ಹಾಕಿಲ್ಲ. ಕಂಟಿ ಅಣ್ಣ, ನಮ್ಮ ಪುಟ್ಟಕ್ಕನ ಮನೇನ ನಮ್ಮ ದೇವಿಪುರದವರೆಲ್ಲ ದೇವಸ್ಥಾನ ಅನ್ಕೊಂಡಿದ್ದೀವಿ. ಪುಟ್ಟಕ್ಕನಲ್ಲಿ ಅನ್ನಪೂರ್ಣೇಶ್ವರಿ ತಾಯಿನ ನೋಡಿದ್ದೀವಿ ನಾವು. ಮುತ್ತು, ನಮ್ಮ ತಾಯಿ ಕೈ ತುತ್ತಿನ ತಿಂದಿದ್ದು ನನ್ನ ನೆನಪಿಲ್ಲ, ಆದರೆ ನಮ್ಮ ಪುಟ್ಟಕ್ಕನ ಮೆಸ್ ಊಟನ ಈ ಊರಿನ ಜನ ಎಲ್ಲ ತಿಂದವ್ರೆ. ಹಂಗಂತಂದ್ರೆ ಎಲ್ರಿಗೂ ತಾಯಿ ಋಣ ಐತೆ ಅಂತ ಆಯ್ತು. ಇಂಥವ್ರು ಕೆಡಕ್ ಮಾಡ್ಬೇಕಂತ ಓಡ್ತವ್ರು ಯಾರು ಅಂತ ಗೊತ್ತಾದ್ರೆ ಸುಮ್ಕೆ ತೋರಿಸಿ ಸಾಕು. ಪುಟ್ಟ ಒಂದು ಜವಾಬ್ದಾರಿ ಹೊರಕ್ಕೆ ಈ ಕಂಟಿ ಅವನೇ. ಮೆಸ್ಸಿಗೆ ಬೆಂಕಿ ಇಟ್ಟವರು ಪುಟ್ಟಕ್ಕನ ಮನೆಗೆ ಯಾವಾಗೂ ತೊಂದರೆ ಕೊಡಬೇಕು ಅಂದ್ಕೊಂಡಿರೋರು ಕಿವಿಗಳನ್ನ ನೆಟ್ಟಿಗೆ ಮಾಡಿ ಕೇಳಿಸ್ಕೊಳ್ಳಿ. ಈ ಶ್ರೀಕಂಠೇಶ್ವರ ಪುಟ್ಟಕ್ಕನ ಮನೆಗೆ ನಂದಿ ಇದ್ದಂಗೆ, ಮನೇನೂ ಕಾಯ್ತಾನೆ, ಎದುರಿಗೆ ನಿಂತ್ರೆ ಮಸಾಣಕ್ಕೂ ಸೇರಿಸ್ತಾನೆ. ಅಳಿಮಯ್ಯ ಅಂದ್ರೆ ಹಿಂಗಿರ್ಬೇಕು. ಲೇ ಮುತ್ತು, ಕಂಟಿ ಪುಟ್ಟಕ್ಕನಿಗೆ ಬರೀ ಅಳಿಮಯ್ಯ ಅಲ್ಲ ಕಣೋ, ಮಗ ಇದ್ದಂಗೆ. ಅಮ್ಮವ್ರೆ ಕ್ಷಮಿಸಿ, ನಿಮ್ಮ ಮುಂದೆಲೇ ಹಂಗೆ ಅಂದ್ಬಿಟ್ಟೆ. ಸರಿಯಾಗಿ ಮಾತು ಹೇಳಿದ್ದಕ್ಕೆ ಸಮಯ ಯಾಕೆ ಕೇಳ್ತೀರಾ ಗೌಡ್ರೆ? ನೀವು ದಿಟಾನೇ ಹೇಳಿದ್ದೀರಾ. ಬೇಗ ಬೇಗ ಹೋಗಿ. ನೀವೆಲ್ಲ ಇಲ್ಲೇ ಇರಿ. ಡಾಕ್ಟರ್. ಹಾ ಸ್ನೇಹ, ಮಾವಯ್ಯ ವೀಲ್ ಚೇರಿಂದ ಬಿದ್ದೋದ್ರು. ಸ್ವಲ್ಪ ವೇಟ್ ಮಾಡಿ. ಸೊ ಮಾವಗೇನು ಆಗಲ್ಲ, ಅಳಬೇಡ. ಅಪ್ಪಯ್ಯ ಹೇಗಿದ್ದಾರೆ? ಸ್ವಲ್ಪ ಟೈಮ್ ಬೇಕಾಗುತ್ತೆ, ಕೂತ್ಕೊಳ್ಳಿ. ಅದಕ್ಕೆ ಈ ಡಾಕ್ಟರೇ ಮಾವಯ್ಯನ ಟ್ರೀಟ್ ಮಾಡ್ತಿದ್ದು. ಅವರು ಮಾವಯ್ಯನ ಮೆಡಿಕಲ್ ಕಂಡೀಷನ್ಸ್ ಎಲ್ಲ ಕರೆಕ್ಟಾಗಿ ಗೊತ್ತು, ನೀವು ಟೆನ್ಷನ್ ಮಾಡ್ಕೋಬೇಡಿ. ಆದ್ರೂ ನೀವೆಲ್ಲ ಬಂದಿರೋದು ನೋಡಿರೆ
ನನ್ಗೆ ಬಸಿ ಗಾಬರಿ ಆಯ್ತೈತೆ. ನಾನೆಲ್ಲರ ದೊಡ್ಡ ತೆಪ್ಪು ಮಾಡಿಬಿಟ್ಟಿದ್ದೀನ ಅಂತ. ಅಯ್ಯಯ್ಯೋ ನೀನು ಏನು ತ್ಯಪ್ ಮಾಡಿಲ್ಲ ಪುಟ್ಟಕ್ಕ. ಆದರೆ ಕೆಲವರು ನಿನ್ನ ಮ್ಯಾಕೆ ಅಪವಾದ ವರ್ಷಕ್ಕೆ ನೋಡ್ತಿರೋದಂತೂ ದಿಟ. ಅಮ್ಮೂರೆ ನಾನು ಸುಮ್ಕೆ ಅಪವಾದ ಒರ್ಸ್ಲಿಲ್ಲ. ಬೇಕಾದ್ರೆ ಪುಟ್ಟಕ್ಕನ ಕೇಳಿ ಶಶಿಕಲಾ ಮತ್ತೆ ಅವಳ ಮಗಳು ಇವ್ನ ಮನೆನಾಗಿದ್ರ ಇಲ್ವಾ ಅಂತ. ಅಮ್ಮ ಸತ್ಯ ಮಾತೆ ಬಾಯ್ ಬಿಡು, ದಿಟ ಹೇಳು. ಏ ರಾಜೇ, ನೀನು ಗೀಟೆ ಮರ್ವಾದೆ. ಇನ್ ಒಂದು ಶಬ್ದ ಆಚೆ ಬಂದ್ರು ಸಂದಕ್ಕಿರಲ್ಲ. ಸರಿ ಸರಿ ಗೌಡ್ರೆ, ಪುಟ್ಟಕ್ಕ ಜ್ವಾಪಾನಾಗ ಬಂದಾಯ್ತಲ್ಲ, ನೋಡ್ರಿ ನಾವು ಹೊರಡುವ. ಪುಟ್ಟಕ್ಕ ಮೆಸ್ನ ಆದಷ್ಟು ಬೇಗ ಶುರು ಮಾಡವ. ಹ್ಞೂ ಆಯ್ತದೆ ಗೌಡ್ರೆ, ನಾನೇ ಪೇಂಟ್ ಮಾಡಬೇಕು, ಬಿರ್ನೆ ಮಾಡ ಮುಗಿಸ್ತೀನಿ ನೋಡ್ರಿ. ಅಮ್ಮರೇ ಇಲ್ಲೇ ನಿಂತ್ಕೊಂಡ್ಬಿಟ್ರಲ್ಲ, ನಡ್ರಿ ಒಳಗೆ ಕೂತ್ಕ ನಡೀರಿ. ಸಾನಾ ನಡಿಯವ್ವ, ಎಲ್ರಿಗೂ ಮಜ್ಜಿಗೆ ಮಾಡಿ ನಡಿ. ಸರಿ ಅವ್ವ. ಅತ್ತೆ ಬನ್ನಿ. ರಾಜವ್ವ ನಂಜವ್ವ ನೀವು ಬನ್ನಿ, ಶರ್ಬತ್ ಕುಡ್ದು ನಿಮ್ ತಲೆ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳಿ. ಸರಿ ನಡಿಯವ, ನನಗೂ ದಾವರ ಆಯ್ತಿತ್ತು. ನಮ್ಮ ಮನೆನಾಗೆ ಎಳ್ಳೀರ್ ಕೊಚ್ಚೋರೆ ಬಾ ಕುಡಿಸ್ತೀನಿ. ಹಂಗ ಸರಿ, ಮತ್ತೆ ಅಲ್ಲೇ ಕುಡ್ಕೊಳಮ್ಮ. ಸರಿ ಕಣವ, ನಾನು ಅಲ್ಲೇ ಕುಡ್ಕೊಂತೀನಿ. ಇನ್ನೊಂದ್ಕಿತ ಬಂದು ಮಾತಾಡ್ಸ್ಕೊಂಡೋಗ್ತೀನಿ. ಬರ್ಲೇ ಪುಟಕ, ಬರ್ತೀನಿ. ಸಾಕು ನಡಿ. ಅವ್ವ ನೀನ್ ಇಲ್ಲೇ ಇರವ, ಮೊದ್ಲು ಆರತಿ ಮಾಡ್ತೀನಿ, ಆಮೇಲೆ ನಿನ್ ಮನೆ ಒಳಗ್ ಬಾ. ನನಗೆ ಯಾಕೆ ಆರ್ತಿ? ನೀನೊಳ್ಳೆ ನಾನೇನೋ ಯುದ್ಧ ಗೆದ್ದು ಬಂದಿರೋಳಂಗೆ ಅನ್ಕೊಂಡಿದ್ದೆ. ಏ ನಡಿ, ಆರ್ತಿಗಿರ್ತಿಯಲ್ಲ ನನಗೆ, ನಡಿ. ಪುಟ್ಟಕ್ಕ, ಒಂದ್ ರೀತಿನಾಗೆ ನೀನು ಯುದ್ಧ ಗೆದ್ದೆ ಬಂದಿದೀಯ, ಆದ್ರೆ ನಿನಗೆ ಗೊತ್ತಾಯ್ತಿಲ್ಲ ಆಟೆಯ. ಅಯ್ಯೋ ಅಮ್ಮವ್ರೆ, ನೀವು ಬೇರೆ. ಸುಮ್ಮನ್ ಬಾ, ಅವರೇ ಬನ್ನಿ. ಅಂತೂ ನಮ್ಮ ಮನೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದ್ಲು. ಏ ಪುಟ್ಲಕ್ಷ್ಮಿ, ಸ್ನೇಹ ಎಲ್ಲೇ? ಅಕ್ಕ ಸ್ವಲ್ಪ ಬಿಸಿ. ನೀವಿಬ್ರು ಯಾವಾಗ ಬಂದ್ರಿ? ನನ್ಗೆ ಪರೀಕ್ಷೆಗೆ ಓದ್ಕೊಳಕ್ಕೆ ರಜಾ ಕೊಟ್ಟಿದ್ರವ್ವ, ಮತ್ತೆ ಭಾವನು ಕಾಲೇಜಿಗೆ ರಜಾ ಹಾಕಿದ್ರು, ಅದಕ್ಕೆ ಅಕ್ಕ ಭಾವ ಇಬ್ರು ಇಲ್ಲಿಗೆ ಬಂದ್ರು. ಪುಟ್ಟಕ್ಕ, ನಿನ್ನ ಮಾಡ್ತಿದ್ದಂಗೆ ನಿನ್ನ ಮಕ್ಳ ಮುಖದ ಕಾಳೆನೆ ಬದಲಾಗೋಯ್ತು. ಸುಮಾ ಹೋಗವ, ನಿಮ್ಮವ್ವ ಸುಸ್ತಾಗಿ ಬಂದವಳೆ, ಮಜ್ಜಿಗೆನ ಸರ್ಬತ್ತ ತಕ್ಕಮ್ಮ ಹೋಗು. ಅಕ್ಕ ತರಕ್ ಹೋಗಿದ್ದಾಳೆ. ಅವರೇ ಆಗ್ಲೇ ರಾಜವ್ವ ಹೇಳಿದ್ದು ದಿಟನೆಯ. ಶಶಿಕಲಾನುವೆ ರಾಧಾ ನಮ್ಮನೆಯಾಗೆ ಇದ್ರು. ನಾನಿದನ್ನ ನಿಮ್ಮ ತಾವು ಮುಚ್ಚಿಕ್ಬಿಟ್ಟೆ. ದಯಮಾಡಿ ಕ್ಷಮಿಸ್ಬಿಡಿ ಅಮ್ಮವ್ರೆ. ನರ್ಸ್, ಅಪ್ಪಯ್ಯ ಹೇಗಿದ್ದಾರೆ? ಇದೊಂದ್ಸಲ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಹಾಗೆಲ್ಲ ಆಗಲ್ಲ ಮೇಡಮ್. ಮೇಡಮ್, ನೀವು ಪೇಷಂಟ್ಗೆ ಏನಾಗಬೇಕು? ನಾನು ಅವ್ರ ಮಗಳು, ಇವ್ರು ನನ್ನ ಯಜಮಾನ್. ಒಂದು ಅಡ್ಮಿಷನ್ ಫಾರ್ಮ್ಗೆ ಸೈನ್ ಆಗಬೇಕು, ಬನ್ನಿ ಸೈನ್ ಆಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.